ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಇವತ್ತು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಕರ್ಜಿಕಾಯಿ ಅಂದ ತಕ್ಷಣ ಗರ್ಗರಿಯಾಗಿ ಬರೋದಿಲ್ಲ, ಮಾಡೋದಕ್ಕೆ ಕಷ್ಟ, ಕೆಲಸ ಜಾಸ್ತಿ ಅಂತ ಅಂದ್ಕೊಬಿಡ್ತೀವಿ. ಅದು ಹಾಗೇನಿಲ್ಲ, ತುಂಬಾ ಸುಲಭ. ಆದರೆ ಹಾಕುವಂಥ ಸಾಮಗ್ರಿ ಬೇಯಿಸೋ ರೀತಿ ವಿಭಿನ್ನವಾಗಿರುತ್ತೆ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕರ್ಜಿಕಾಯಿ ಹೂರಣ ಮಾಡೋದಕ್ಕೆ ಮೊದಲು ನಾನು 1 ಕಪ್ನಷ್ಟು ಒಣ ಕೊಬ್ಬರಿನ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಗಸಗಸೆ, 2 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ತೀನಿ. ಬಿಳಿ ಎಳ್ಳು ಬದಲು ನೀವು ಕಪ್ಪು ಎಳ್ಳನ್ನು ಸಹ ಸೇರಿಸ್ಕೋಬೋದು. ಈಗ ಕೊಬ್ಬರಿ, ಗಸಗಸೆ ಹಾಗೆ ಎಳ್ಳೆಲ್ಲ ಸೇರಿಸಾದ್ಮೇಲೆ ಯಾವ ಕಪ್ಪಿನಲ್ಲಿ ಕೊಬ್ಬರಿ ತೊಗೊಂಡಿದ್ದೋ ಅದೇ ಕಪ್ಪಿನಲ್ಲಿ 1/4 ಕಪ್ಪಿನಷ್ಟು ಹುರ್ಗಡ್ಲೆ ತೊಗೊಂಡು ಅದ್ರ ಜೊತೆಗೆ ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ನಾನಿವತ್ತು ಅರ್ಧ ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವತ್ತು 1 ಕಪ್ಪಿನಷ್ಟು ಕೊಬ್ಬರಿಗೆ 1/4 ಕಪ್ಪಿನಷ್ಟು ಹುರ್ಗಡ್ಲೆ, ಅರ್ಧ ಕಪ್ಪಿನಷ್ಟು ಸಕ್ಕರೆ ತೊಗೊಂಡು ಈಗ ನಾವೇನು ಮಾಡ್ಕೊಳ್ತಾ ಇದ್ದೀವಿ, ಬ್ಲೆಂಡರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತೀರಾ ನೈಸಾಗಿ ಮಾಡ್ಕೊಳ್ತಾ ಇಲ್ಲ. ಹುರ್ಗಡ್ಲೆ, ಸಕ್ಕರೆ ಎರಡೂ ಸಹ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಅದನ್ನು ಒಣ ಕೊಬ್ಬರಿ ಜೊತೆಗೆ ಸೇರಿಸ್ಕೊಂಡು ಹಾಗೆಯೇ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕರ್ಜಿಕಾಯಿಗೆ ಬೇಕಾಗಿರುವಂಥ ಸ್ಟಫಿಂಗು ಹೂರಣ ರೆಡಿಯಾಗಿ ಹೋಗುತ್ತೆ. ಒಣ ಕೊಬ್ಬರಿ, ಗಸಗಸೆ, ಎಳ್ಳು ಹಾಗೆಯೇ ಹುರ್ಗಡ್ಲೆ, ಸಕ್ಕರೆ, ಏಲಕ್ಕಿ ಪುಡಿ ಇಷ್ಟು ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಡೋಣ. ನೆಕ್ಸ್ಟು ಈ ಕರ್ಜಿಕಾಯಿಗೆ ಬೇಕಾದಂಥ ಹೊದಕೆ ಹಿಟ್ಟನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ 1 ಕಪ್ಪಿನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಮಾತ್ರ ತೊಗೊಳ್ಳಿ. ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 10ರಿಂದ 15 ನಿಮಿಷ ನೆನೆಸೋದಕ್ಕೆ ಬಿಡಬೇಕಾಗುತ್ತೆ. ಈ ರವೆ ಚೆನ್ನಾಗಿ ನೆನೆಬೇಕು. ಆಮೇಲೆ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ. 10ರಿಂದ 15 ನಿಮಿಷ ಆದಮೇಲೆ ರವೆ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾವು ನಾದ್ಕೋಬೇಕಾಗುತ್ತೆ. 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮತ್ತೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ರವೆನಲ್ಲಿರೋ ನೀರಿನಂಶನೇ ಉಪಯೋಗಿಸ್ಕೊಂಡು ನಾವು ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ನೈಸಾಗಿ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಇಷ್ಟಕ್ಕೆ 3/4 ಕಪ್ಪಿನಷ್ಟು ಮೈದಾ ಹಿಟ್ಟು ಕರೆಕ್ಟಾಗಿದೆ. 1 ಕಪ್ಪಿನಷ್ಟು ಚಿರೋಟಿ ರವೆಗೆ 3/4 ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕಿ ಈ ಹದದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿಗೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ. ಈಗ ಕರ್ಜಿಕಾಯಿಗೆ ಬೇಕಾಗಿರುವಂಥ ಹೊದಿಕೆ ಹಿಟ್ಟು ಹೂರಣ 2 ರೆಡಿಯಾಗಿದೆ. ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು, ಇವತ್ತಿನ ಕರ್ಜಿಕಾಯಿನ ನಾನು ಈ ರೀತಿ ಪ್ರೆಸ್ನಲ್ಲಿ ಮಾಡ್ತಾಯಿದ್ದೀನಿ. ಕೈನಲ್ಲೂ ಸಹ ಮಾಡ್ಕೋಬೋದು. ವಿಭಿನ್ನವಾಗಿರುವಂಥ ಮೌಲ್ಡ್ಗಳು ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಏನೂ ಇಲ್ಲಾಂದರೆ ಕೈನಲ್ಲೂ ಸಹ ಪ್ರೆಸ್ ಮಾಡ್ಕೋಬೋದು. ಈಗ ಮೊದಲು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಸೈಜ್ನಲ್ಲಿ ಪೂರಿ ಹೇಗೆ ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ತೀರಾ ತೆಳ್ಳಗೂ ಲಟ್ಟಿಸ್ಕೋಬಾರ್ದು, ತೀರಾ ದಪ್ಪಕ್ಕೂ ಲಟ್ಟಿಸ್ಕೋಬಾರ್ದು. ತೆಳ್ಳಗೆ ಲಟ್ಟಿಸಿದರೆ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ದಪ್ಪಕ್ಕೆ ಲಟ್ಟಿಸಿದರೆ ನಾರು ಥರ ಆಗೋಗ್ಬಿಡುತ್ತೆ ಕರ್ಜಿಕಾಯಿ. ಹಾಗಾಗಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ಅದನ್ನು ಈ ಕರ್ಜಿಕಾಯಿ ಪ್ರೆಸ್ ಇರುತ್ತೆ ನೋಡಿ, ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಹೂರಣ ಇಡಬೇಕಾಗುತ್ತೆ. 2 ಟೀ ಸ್ಪೂನಷ್ಟು ಹೂರಣ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕರ್ಜಿಕಾಯಿ ಮಣೆ ಪ್ರೆಸ್ಸು ಯಾವ ಸೈಜಿನಲ್ಲಿದೆ ಅಂತ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇವಾಗ ಸೈಡ್ನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿದರೆ ಮೌಲ್ಡ್ಗೆ ಒಳ್ಳೆ ಶೇಪ್ ಬರುತ್ತೆ. ಹಾಗೆ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಈ ಮೌಲ್ಡ್ಗೆ ನೀವು ಹಿಟ್ಟನ್ನು ಅಂದರೆ ನಾವು ಪೂರಿ ಲಟ್ಟಿಸ್ಕೊಳ್ತೀವಲ್ಲ ಅದನ್ನ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಸವಕೊಂಡ್ರೆ ಈ ರೀತಿ ಸುಲಭವಾಗಿ ಬರುತ್ತೆ. ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ. ಒಂದು ಸಾರಿ ಈ ರೀತಿ ಬಂದ ಮೇಲೆ ಮತ್ತೆ ಕೈನಲ್ಲಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದಾಗ ಈ ಕರ್ಜಿಕಾಯಿ ಓಪನ್ ಆಗಿ ಆ ಸ್ಟಫಿಂಗ್ ಹೊರಗಡೆ ಬರೋ ಅಂಥ ಚಾನ್ಸಸ್ ಜಾಸ್ತಿ. ಇವತ್ತು ಕರ್ಜಿಕಾಯಿನ ಅಗ್ಯಾರೋ ಅವರ ಟ್ರೈಪ್ಲೈ ಓಕ್ನಲ್ಲಿ ನಾನು ಕರಿತಾ ಇದ್ದೀನಿ. ಈ ರೀತಿ ಒಂದು ಬ್ಯಾಚಿಗೆ ಆಗೋಷ್ಟು ಕರ್ಜಿಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊಳ್ಳಿ, ಒಣಗ್ಸೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿದರೆ ಎಣ್ಣೆನ ನಾನು ಮೀಡಿಯಮ್ ಹೀಟ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬಿಸಿಯಾಗಿಬಿಟ್ರೆ ಕಲರ್ ಬಂದುಬಿಡುತ್ತೆ, ಒಳಗಡೆ ಮೈದಾ ಹಿಟ್ಟು ಬೇಯೋದಿಲ್ಲ, ನಾರಾಗಿ ಬರುತ್ತೆ, ಗರಿಗರಿಯಾಗಿ ಬರೋದಿಲ್ಲ. ಹಾಗಾಗಿ ಸಮೋಸ ಹೇಗೆ ಕರಿತಾರೋ ಅದೇ ರೀತಿ ಮೀಡಿಯಮ್ ಹೀಟ್ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೋಬೇಕು, ತುಂಬಾ ಮುಖ್ಯ. ಆಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇದನ್ನ ಕರಿಬೇಕಾಗುತ್ತೆ. ಎಣ್ಣೆಯಲ್ಲಿರುವಂಥ ಗುಳ್ಳೆಗಳು ಕಡಿಮೆ ಆಗಿ ಕಲರ್ ಚೆನ್ನಾಗಿ ಬಂದಿದೆ ಅಂದಾಗ ಕರ್ಜಿಕಾಯಿ ಗರಿಗರಿಯಾಗಿ ರೆಡಿಯಾಗಿದೆ ಅಂತ. ನಾವು ತೊಗೊಂಡಿರುವಂಥ ಹಿಟ್ಟಿನಲ್ಲಿ ಸುಮಾರು 18ರಿಂದ 20 ಕರ್ಜಿಕಾಯಿ, ಸಣ್ಣ ಕರ್ಜಿಕಾಯಿ ರೆಡಿಯಾಗಿದೆ. ಈ ಗಣೇಶ ಹಬ್ಬಕ್ಕೆ ಈ ರೀತಿ ಗರಿಗರಿಯಾಗಿ ರುಚಿಯಾಗಿರುವಂಥ ಕರ್ಜಿಕಾಯಿನ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.